ನಮಸ್ತೆ. ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಸರಳವಾದ ಹಾಗೂ ಅಷ್ಟೇ ರುಚಿಯಾದ ಅಲಸಂದೆ ಪಲ್ಯ ತಯಾರು ಮಾಡುವ ವಿಧಾನ ನೋಡೋಣ. ಇದನ್ನು ಕೆಲವೇ ನಿಮಿಷಗಳಲ್ಲಿ ತಯಾರಿಸಬಹುದು. ಈ ಪಲ್ಯ ಅನ್ನದ ಜೊತೆಗೆ ಸೈಡ್ ಡಿಶ್ ಆಗಿ ಬಳಸಬಹುದು. ಬನ್ನಿ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಹಾಗೂ ತಯಾರಿಸುವ ವಿಧಾನ ಹೇಗಂತ ನೋಡೋಣ. ಹಾಗೆ ರೆಸಿಪಿ ಇಷ್ಟವಾದರೆ ಪ್ಲೀಸ್ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಬಾಣಲೆಯನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಅದರಲ್ಲಿ 3 ದೊಡ್ಡ ಚಮಚ ಎಣ್ಣೆಯನ್ನು ಸೇರಿಸಿದ್ದೇನೆ. ಎಣ್ಣೆ ಬಿಸಿಯಾದ ಮೇಲೆ ಇದರಲ್ಲಿ ಒಂದು 10 ರಿಂದ 12 ಜಜ್ಜಿ ಸಿಪ್ಪೆ ತೆಗೆದ ಬೆಳ್ಳುಳ್ಳಿ ಬೀಜವನ್ನು ಸೇರಿಸಬೇಕು. ಇದನ್ನು 1 ನಿಮಿಷ ಹುರಿದಾದ ಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನ್ ಉದ್ದಿನಬೇಳೆ, 3 ಒಣಮೆಣಸು, ಒಂದು 10 ಕರಿಬೇವಿನ ಎಲೆ ಸೇರಿಸಿ ಚೆನ್ನಾಗಿ ಹುರ್ಕೊಳ್ಬೇಕು. ಮೀಡಿಯಂ ಫ್ಲೇಮಲ್ಲಿ ಇಷ್ಟು ಹುರಿದಾದ ಮೇಲೆ ಸಣ್ಣಗೆ ಹೆಚ್ಚಿರುವ 1 ನೀರುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸಿ ಪುನಃ ಚೆನ್ನಾಗಿ ಹುರಿತಾ ಇದ್ದೇನೆ. ಈ ಪಲ್ಯಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಅಲಸಂದೆಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ತೊಳೆದು ಮೀಡಿಯಂ ಸೈಜಿದ್ದು ತುಂಡು ಮಾಡಿ ಇಟ್ಟಿದ್ದೇನೆ. ಈ ಬದಿಯಲ್ಲಿ ನೀರುಳ್ಳಿ ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡಿದ್ದೇನೆ. ಹಾಕಿದ ಬೆಳ್ಳುಳ್ಳಿ ಚೆನ್ನಾಗಿ ಕೆಂಪಗೆ ಹುರಿದಿದ್ದೇನೆ. ಈಗ ಇದಕ್ಕೆ ಅಲಸಂದೆಯನ್ನು ಸೇರಿಸುವ. ಒಗ್ಗರಣೆ ಜೊತೆಗೆ ಹೊಳ್ಳೆ ಮಾಡಿ ಮಿಕ್ಸ್ ಮಾಡುವ. ಇದಕ್ಕೆ ನೀರು ಸೇರಿಸದೆ ಮೀಡಿಯಂ ಫ್ಲೇಮಲ್ಲಿ ಮುಚ್ಚಿ ನಾವು ಬೇಯಿಸಬೇಕು. ಈ ಥರ ಹಬೆಯಲ್ಲಿ ಬೇಯಿಸಿದರೆ ಪಲ್ಯದ ರುಚಿ ತುಂಬ ಚೆನ್ನಾಗಿ ಆಗ್ತದೆ. ಈಗ ನೋಡಿ ಲಿಡ್ಡನ್ನು ತೆಗೆದಿದ್ದೇನೆ. ಒಂದು 20% ಅಲಸಂದೆ ಬೆಂದಿದೆ ಕೂಡ. ಇದಕ್ಕೀಗ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿ ಹಾಗೂ ರುಚಿಗೆ ಉಪ್ಪನ್ನು ಸೇರಿಸುವ. ಒಂದ್ಸಲ ನೀಟಾಗಿ ಎಲ್ಲವನ್ನು ಮಿಕ್ಸ್ ಮಾಡುವ. ಒಂದು ಚಿಕ್ಕ ಕಪ್ಪಷ್ಟು ನೀರನ್ನು ಸೇರಿಸಿ 5 ನಿಮಿಷ ಪುನಃ ಬೇಯಿಸಬೇಕು. ಅಲಸಂದೆ ಕಂಪ್ಲೀಟಾಗಿ ಬೇಯಬೇಕು. ಈಗ 5 ನಿಮಿಷ ಬಿಟ್ಟು ಲಿಡ್ ತೆಗೆದಿದ್ದೇನೆ. ನೋಡಿ ಅಲಸಂದೆ ಚೆನ್ನಾಗಿ ಬೆಂದಿದೆ. ನೀರು ಕೂಡ ಕಂಪ್ಲೀಟಾಗಿ ಡ್ರೈ ಆಗಿದೆ. ಈಗ ಇದಕ್ಕೆ ಒಂದು ಅರ್ಧ ಲಿಂಬೆಯ ರಸ ಹಾಗೂ ಒಂದು 4 ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿಯ ತುರಿಯನ್ನು ಸೇರಿಸಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಇದನ್ನು ಬೇಯಿಸುವ. ಇಷ್ಟಾದ ಮೇಲೆ ಫ್ಲೇಮನ್ನು ಆಫ್ ಮಾಡಿದ್ದೇನೆ. ಇಷ್ಟೇ ಮಾಡಲಿಕ್ಕಿರುವುದು. ಕ್ವಿಕ್ಕಾಗಿ ಮಾಡುವಂತಹ ಈ ಪಲ್ಯ ಚಪಾತಿ, ರೈಸ್ ಜೊತೆಗೆ ಸರ್ವ್ ಮಾಡಬಹುದು. ಅನ್ನದ ಜೊತೆಗೆ ರಸಂ ಅಥವಾ ದಾಲ್ ಹಾಗೂ ಈ ಪಲ್ಯ ಮಧ್ಯಾಹ್ನದ ಊಟಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಇದೇ ರೀತಿಯ ಪಲ್ಯವನ್ನು ನಾವು ಬಾಳೆಕಾಯಿ ಅಥವಾ ಬೀನ್ಸ್ ಬಳಸಿ ಸಹ ಮಾಡಬಹುದು. ಇವತ್ತಿನ ಈ ಸರಳವಾದ ಹಾಗೂ ಅಷ್ಟೇ ಟೇಸ್ಟಿಯಾದ ಅಲಸಂದೆ ಪಲ್ಯ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.